ನಮಸ್ಕಾರ. ಮೊದಲನೇದಾಗಿ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನನ್ನ ಕರೆಸಿ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಆ್ಯಂಡ್ ಒಂದು ತುಂಬ ಚೆನ್ನಾಗಿರುವಂಥ ಪಾತ್ರ ಇರುತ್ತೆ. ಆ್ಯಂಡ್ ಇದರಲ್ಲಿ ಮೊದಲನೇದಾಗಿ ಹೀರೋಯಿನ್ ಅಳೋದಿರಲ್ಲ ಅಂತ ಹೇಳಿದ ತಕ್ಷಣ ಐ ಸೆಡ್ ಯೆಸ್. ಆ್ಯಂಡ್ ಮಹೇಶ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಕ್ಕೆ ಮುಂಚೆನೂ ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಪ್ರಕಾಶ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಇದು ಒಂದು ಒಳ್ಳೆ ಮುಗ್ಧ ಹುಡುಗಿ ಪಾತ್ರ ಅಂತಲೇ ಹೇಳ್ಬೋದು. ತನ್ನ ಫ್ಯಾಮಿಲಿ ತನ್ನವರು ಅಂದರೆ ತುಂಬ ಅಷ್ಟೇ ಏನು ಪ್ರೀತಿ ಕೊಟ್ಟು ನೋಡ್ಕೋತಾಳೆ. ಆ್ಯಂಡ್ ಕಥೆಲಿರೋ ಹಾಗೆ ಅಮ್ಮಂಗೆ ಮಾತು ಬರಲ್ಲ. ಆ್ಯಂಡ್ ಅಕ್ಕ ಅಂದರೆ ಅಷ್ಟೇ ಪ್ರೀತಿ. ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ. ಅಕ್ಕ ಏನು ತಪ್ಪು ಮಾಡೋದೇ ಇಲ್ಲ ಅನ್ನೋ ಥರ ತುಂಬ ನಂಬ್ತಾಳೆ ಅವ್ರ ಅಕ್ಕನ. ಸೊ ಆ ಥರ ಒಂದು ಪಾತ್ರ. ಆ್ಯಂಡ್ ವೆರಿ ಸ್ಟ್ರಾಂಗ್ ಗರ್ಲ್. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಆ್ಯಂಡ್ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆ್ಯಕ್ಟಿಂಗ್ ಮಾಡಬೇಕಂದ್ರೆ. ಅಂದರೆ ಇದೇ ಥರ ಬೇಕು, ಹೀಗೆ ಬೇಕು. ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ. ಆ್ಯಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು, ಒಳ್ಳೆ ಟೀಮ್ ಸಿಕ್ಕಿದೆ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಕೋಸ್ಟಾರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಝೀಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಇದ್ದೀನಿ ಅಂತ ಗುರುತಿಸಿದ್ದೆ ನನ್ನ ಝೀ ಆ್ಯಕ್ಚುಲಿ. ಸೊ ಈಗ ಝೀ ಪವರ್ಗೆ ಬಂದಿದ್ದೀನಿ, ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀನಿ. ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ. ಬಿಕಾಸ್ ನಾನು ಅಣ್ಣಯ್ಯದಲ್ಲಿ ಮಾಡಬೇಕಾದ್ರೆ ಜಿಮ್ಸಿನ ಏನು ಮೆರೆಸಿದ್ರು ನೀವೆಲ್ಲ, ಸೊ ಇದನ್ನು ಮೀರಿ ಅದನ್ನು ಮೀರಿ ಇದನ್ನು ಮೆರೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲ್ಲಿ ಕತೆ ಇವರು ಆಲ್ರೆಡಿ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ, ಪ್ರಕಾಶ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಸಪೋರ್ಟು ಖಂಡಿತವಾಗ್ಲೂ ಸೀರಿಯಲ್ ಟೆಲಿಕಾಸ್ಟ್ ಆದಾಗ ನೀವು ನೋಡ್ತೀರಾ, ದೊಡ್ಡ ಮಟ್ಟದಲ್ಲಿ ಇದು ಹೆಸರು ತಂದು ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ಸಿನ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಸೊ ಇಲ್ಲಿ ಅವರು ಏನು ನಾಯಕನ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಮಹೇಶ್ ಸರ್, ಯೂಶ್ವಲಿ ಏನಾಗುತ್ತಂದರೆ ಏನೇ ಮಾಡೋವಾಗಲೂ ಎಲ್ಲೇ ಮಾಡೋದ್ರೂ ಪ್ರೋಗ್ರಾಮ್ಸು ಅದೊಂದು ಪ್ರೋಗ್ರಾಮ್ ಆಗಿರುತ್ತೆ. ಬಟ್ ಝೀಯಲ್ಲಿ ಮಾತ್ರ ಎಲ್ಲ ಪ್ರೋಗ್ರಾಮಿಂದ ಒಂದು ಝೀಲ್ ಇರುತ್ತೆ. ಅದಕ್ಕೆ ಕಾರಣ ಆಗಿರೋದು ಇಲ್ಲಿರುವಂಥ ಈ ಫಿಕ್ಷನ್ ಟೀಮ್ ಮತ್ತು ಅದರ ಲೀಡರ್ಶಿಪ್ ರಾಘು ಸರ್ ಆಗಲಿ, ಸಿಜು ಸರ್ ಆಗಲಿ, ದೀಪಕ್ ಸರ್ ಆಗಲಿ, ಬಾಸ್ಕಿ ಸರ್. ಸೊ ಇದು ಕೂಡ ಝೀ ಕನ್ನಡದಲ್ಲಿ ಹೋಗ್ಬೇಕಾದ್ದು. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಹೊಸ ಚಾನಲನ್ನು ಸ್ವಲ್ಪ ವೀಕ್ ಆಗಿರೋ ಪ್ರೋಗ್ರಾಮ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಇದರಲ್ಲಿ ಏನಂದರೆ ಝೀ ಕನ್ನಡಕ್ಕಿಂತ ಬೆಸ್ಟ್ ಆಗಿರೋ ಕಥೆಗಳನ್ನು ಮತ್ತು ಇನ್ನೂ ಪವರ್ಫುಲ್ ಆಗಿರುವಂಥ ನರೇಷನ್ ಸ್ಟೈಲ್ನ ಅಡಾಪ್ಟ್ ಮಾಡಿದ್ದಾರೆ. ಇದು ಟಾಪ್ 3 ಬೇಗ ಬಂದ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಹಾರೈಕೆಗಳು ಇದಕ್ಕೆ ಬೇಕು. ಆ್ಯಂಡ್ ಇದರಲ್ಲಿ ಮೇನ್ ಲೀಡರ್ ಮಾಡ್ತಿರೋದು ಹೀರೋಯಿನ್ ಕಾವ್ಯ ಅವರು ಮತ್ತು ಸುಷ್ಮಿತ್ ಜೈನ್. ಸೊ ಇವರಿಬ್ಬರ ಪಾತ್ರ ಮನೆ ಮನೆ ಮಾತಾಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮ್ಮೆಲ್ಲರ ಹಾರೈಕೆಗಳು ಮತ್ತು ಆಶೀರ್ವಾದ, ಸಪೋರ್ಟ್ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.